ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪ್ರಾರಂಭ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮರ್ಯಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಂತೀರೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂ ತ್ವಾಂ ಯಥಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧ ಗುರುನಪಿ ಕುರ್ಮಃ. ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ ಅಭ್ರಮಂ ಭಂಗರಹಿತಂ ಅಜರಂ ಆನಂದಿತಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾಕಲ ಸತ್ಯತ್ವಂ ಬಾಧಿತಾಕಲ ನಿರ್ಮತಂ ಬೋಧಿತಾಕಲ ಸನ್ಮಾರ್ಗಂ ಮಾಧವಾಕ್ಯೇತಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರ. ಸಂಸ್ಥಾನ ರಕ್ಷಣೆ ಶೂರ ಪ್ರಸನ್ನಾನ್ ರಾಘವಾಕ್ಷಣೆ ಪ್ರಣಮಾಮಿ ಗುರು ನಿತ್ಯಂ ಪ್ರಸನ್ನ ಶೂರ ಮಾಧವ. ಪೂರ್ವದಲ್ಲಿ ಕರ್ಮ ಬಂಧವು ಹೋಗುವ ಮಾರ್ಗವನ್ನು ಹೇಳಿದೆ. ಪೂರ್ವದಲ್ಲಿ ಜ್ಞಾನಾವಸ್ಥಿತ ಚೇತಸಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಾವನಾದರೆ ಜ್ಞಾನ ಶಬ್ದವಾಚ್ಯನಾದಂತಹ ವಿಷ್ಣುವಿನಲ್ಲಿ ಭಕ್ತಿಯನ್ನು ಇಟ್ಟು ವಿಷ್ಣುವಿನ ಪ್ರೀತಿಗಾಗಿ ಯಜ್ಞವನ್ನು ಮಾಡ್ತಾನೋ ಅವನ ಕರ್ಮಗಳೆಲ್ಲವೂ ಕೂಡ ಪ್ರವಿಲೀಯತೆ, ನಷ್ಟವಾಗಿ ಹೋಗುತ್ತೆ, ಬಂಧಕವಾಗೋದಿಲ್ಲ. ಇಲ್ಲಿ ಜ್ಞಾನಾವಸ್ಥಿತ ಚೇತಸಃ ಅಂತ ಹೇಳಿದ್ರಲ್ಲ, ಆ ಜ್ಞಾನಾವಸ್ಥಿತ ಚೇತಸತ್ವ ಹೇಗಿದೆ ಅಂತ ಮುಂದೆ ಹೇಳ್ತಾರೆ. ಯಜ್ಞವನ್ನು ಮಾಡ್ತಾನೆ. ಯಾವನು ಜ್ಞಾನಾವಸ್ಥಿತ ಚೇತಸನಾದವನೇ ಯಜ್ಞವನ್ನು ಮಾಡ್ತಾನೆ. ಇದೇ ಭಗವಂತನ ಜ್ಞಾನ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇಂದಿನ ಶ್ಲೋಕದಲ್ಲಿ ಹೇಳಿದ್ದಾಯಿತು. ಭಗವಂತನಲ್ಲಿ ಮನಸ್ಸಿಟ್ಟವನಾಗಿ ಯಜ್ಞವನ್ನು ಮಾಡ್ತಾನೆ. ಅದು ಜ್ಞಾನಭೂಯಿಷ್ಠವಾದಂತಹ ಯಜ್ಞ. ಅದಕ್ಕೆ ಈವಾಗ ಹೇಳ್ತಾರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇಲ್ಲಿ ಅರ್ಪಣಂ ಅಂದ್ರೆ ಯಾವುದರಿಂದ ಹವಿರ್ಭಾಗವನ್ನ ಯಜ್ಞವನ್ನು ಮಾಡ್ತೇವೋ ಆ ಉಪಕರಣಗಳು ಅಂದ್ರೆ ಸೌಟು, ತುಪ್ಪ ಇತ್ಯಾದಿಗಳೆಲ್ಲ ಉಂಟಲ್ಲ, ಅವು ಯಜ್ಞ ಮಾಡುವುದಕ್ಕೆ ಬೇಕಾದಂತಹ ಪದಾರ್ಥಗಳು.
ಅರ್ಪಣಂ ಬ್ರಹ್ಮ, ಅವೆಲ್ಲವೂ ಕೂಡ ಪರಬ್ರಹ್ಮನೇ. ಹವಿರ್ಬ್ರಹ್ಮ, ನಾವು ಹೋಮಿಸುವಂತಹ ಪದಾರ್ಥವು ಪರಬ್ರಹ್ಮನೇ. ಅಗ್ನೌ, ಅಗ್ನಿಯಲ್ಲೂ ಬ್ರಹ್ಮನೇ. ಮತ್ತು ಬ್ರಹ್ಮಣಾಹುತಂ, ಇದು ಬ್ರಹ್ಮಣ, ಇವೆಲ್ಲವೂ ಕೂಡ ಪರಬ್ರಹ್ಮನ ಅಧೀನವಾದದ್ದು ಅಂತ ಅರ್ಥ. ಹುತಂ ಬ್ರಹ್ಮೈವ, ಅವರು ಹುತಂ ಬ್ರಹ್ಮೈವ, ಮಾಡಿದ ಅಗ್ನಿಹೋತ್ರಾದಿ ಕರ್ಮಗಳು ಸಹಿತ ಪರಬ್ರಹ್ಮನೇ. ಏನೈವ ಗಂತವ್ಯಂ, ಇವುಗಳಿಂದ ಮಾಡಿದಂತಹ ಅವನು ಬ್ರಹ್ಮಕರ್ಮ ಸಮಾಧಿನ, ಪರಬ್ರಹ್ಮನ ಅಲ್ಲಿ ಮನಸ್ಸಿಟ್ಟು ಇವೆಲ್ಲವೂ ಬ್ರಹ್ಮನ ಅಧೀನವು ಅಂತ ಯಾವನಾದರೆ ತಿಳಿದುಕೊಳ್ತಾನೋ ಅವನು ಪರಬ್ರಹ್ಮನನ್ನೇ ಹೊಂದುತ್ತಾನೆ. ತೇನೈವ ಗಂತವ್ಯಂ ಇಲ್ಲಿ ಹೇಳಿದೆ. ಅರ್ಪಣಂ ಬ್ರಹ್ಮ ಮತ್ತು ಅವಿಶ್ವ ಬ್ರಹ್ಮ, ಅಗ್ನಿ ಬ್ರಹ್ಮ, ಇವೆಲ್ಲವೂ ಹೋಮಿಸಿದ್ದು ಬ್ರಹ್ಮ. ಇದನ್ನು ಬ್ರಹ್ಮಕರ್ಮ ಸಮಾಧಿನ ಸಮಾಧಿಯುಕ್ತನಾಗಿ ಮಾಡಿದ ಕರ್ಮವು ಅವನಿಗೆ ಪರಬ್ರಹ್ಮನಲ್ಲಿ ಸಿದ್ಧಿ ಹೊರಳುತ್ತೆ. ಇಲ್ಲಿ ಎಲ್ಲವನ್ನೂ ಬ್ರಹ್ಮ 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 ಅಂತ ಹೇಳಿದ್ರಲ್ಲ, ಹೇಗೆ ಉಪಕರಣಗಳು ಬ್ರಹ್ಮ, ಅಗ್ನಿ ಬ್ರಹ್ಮ, ಅವಿಶ್ವ ಬ್ರಹ್ಮ, ಇದಕ್ಕೆ ಹೇಳ್ತಾರೆ ಜ್ಞಾನಾವಸ್ಥಿತ ಚೇತಸ್ತ್ವಂ ಸ್ಪಷ್ಟಯತಿ. ಭಾಷ್ಯದಲ್ಲಿ ಈ ಶ್ಲೋಕಕ್ಕೆ ಅರ್ಥವನ್ನು ಹೀಗೆ ಹೇಳ್ತಾರೆ. ಪೂರ್ವದಲ್ಲಿ ಜ್ಞಾನಾವಸ್ಥಿತ ಚೇತಸ್ತ್ವಂ ಅಂತ ಹೇಳಿದವಲ್ಲ, ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಏನು ಆ ಜ್ಞಾನದಿಂದ ಕೂಡಿದ ಮನಸ್ಸು ಇರುವಿಕೆಯು ಯಾವುದು ಅಂತಂದ್ರೆ ಬ್ರಹ್ಮಾರ್ಪಣಂ. ಇದು ಬ್ರಹ್ಮಾರ್ಪಣಂ ಎಂಬುದು ಸರ್ವಮೇತತ್ ಬ್ರಹ್ಮೇತ್ಯುಚ್ಯತೆ. ಬ್ರಹ್ಮಾರ್ಪಣಂ ಅಂತ ಹೇಳಿದ ಶ್ಲೋಕ ಸರ್ವಮೇತತ್ ಬ್ರಹ್ಮೇತ್ಯುಚ್ಯತೆ, ಇವೆಲ್ಲವೂ ಕೂಡ ಬ್ರಹ್ಮ ಅಂತ ಹೇಳಿದೆ ಈ ಶ್ಲೋಕ. ಮತ್ತೆ ಅದೇ ಬ್ರಹ್ಮ ಆಗಿಬಿಟ್ರೆ ಐಕ್ಯವಾಗಿಬಿಡುತ್ತಲ್ಲ, ಇದು ಭೇದ ಇಲ್ಲದೆ ಇಲ್ವಲ್ಲ ಎಂಬ ಪ್ರಶ್ನೆಗೆ ಭಾಷ್ಯದಲ್ಲಿ ಹೇಳ್ತಾರೆ, ಅದು ನತು ತತ್
ಸ್ವರೂಪತ್ವಾತು ಪರಬ್ರಹ್ಮನ ಸ್ವರೂಪದಿಂದಲೇ ಅವುಗಳು ಅಂತ ತಿಳಿಯಬಾರದು. ಬ್ರಹ್ಮನ ಸ್ವರೂಪವೇ ಅದು ಅಂತ ತಿಳಿಯಬಾರದು. ಮತ್ತೆ ಏನಂತ ತಿಳಿಯಬೇಕು ಅದಕ್ಕೆ ಹೇಳ್ತಾರೆ, ತದಧೀನ ಸತ್ತಾ ಪ್ರತೀತತ್ವಾತು, ಅದು ಅವನ ಅಧೀನದಲ್ಲಿ ಇದೆ. ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅದು ಅವನ ಅಧೀನದಲ್ಲಿ ಇದೆ. ಇಲ್ಲಿ ಅಧೀನತ್ವವೇ ಹೊರತು ಸ್ವರೂಪಾಭೇದವಲ್ಲ. ಇವೆಲ್ಲವೂ ಸಹಿತ ಅವನ ಅಧೀನದಲ್ಲಿ ಇದೆ ಅಂತ ತಿಳಿದುಕೊಳ್ಳಿ. ಯಾವುದ್ಯಾವುದು ಅಧೀನ? ಇಷ್ಟಕ್ಕೆ ಮುಂಚೆ ಹೇಳಿದಂತಹ ಯಜ್ಞದ ಪರಿಕರಗಳು, ಅಲ್ಲಿಂದ ಹವಿಸ್ಸು, ಅಗ್ನಿ, ಹೋಮ ಮಾಡಿದ್ದು, ಇವೆಲ್ಲವೂ ಕೂಡ ಅವನ ಅಧೀನ ಅಂತ ತಿಳಿಯಿರಿ. ಇದು ಒಂದು ರಾಜ್ಯದಲ್ಲಿ ರಾಜ ಇದ್ದಾನೆ. ರಾಜನೇ ರಾಷ್ಟ್ರ ಅಂತ ಕರೆಯುವ ವಾಡಿಕೆ ಉಂಟು. ರಾಜನನ್ನು ರಾಷ್ಟ್ರ ಅಂತ ಕರೆಯುವ ವಾಡಿಕೆ ಉಂಟಲ್ಲ, ಅಲ್ಲಿ ರಾಷ್ಟ್ರಕ್ಕೂ ರಾಜನಿಗೂ ಅಭೇದವಲ್ಲ ಇಲ್ಲಿ. ಅಂದ್ರೆ ರಾಜನ ಅಧೀನದಲ್ಲಿ ಈ ರಾಜ್ಯವು ಇದೆ ಅಂತ ತಿಳಿಸುವುದೇ ಹೊರತು ರಾಜನೇ ರಾಷ್ಟ್ರ ಅಂತಂಬುವ ಅರ್ಥ ಅಲ್ಲಿ ಇಲ್ಲ. ಇವಾಗ ಒಂದಿದೆ, ನಾವು ತರಕಾರಿ ಮಾರೋನು ಹೋಗ್ತಾ ಇರ್ತಾರೆ, ಸೊಪ್ಪು ಮಾರೋನು ಹೋಗ್ತಾ ಇಲ್ಲ. ಸೊಪ್ಪು ಬಾ ಅಂತಂತೆ ಮಾಡಿ, ಸೊಪ್ಪು ಮಾರುವವನೇ ಅಂತ ಮಾತಾಡೋದಿಲ್ಲ, ಸೊಪ್ಪು ಅಂತ ಕರೀತೇವೆ. ಅವನು ಸೊಪ್ಪು ಅಲ್ಲ, ಅವನ ಅಧೀನದಲ್ಲಿ ಸೊಪ್ಪು ಇದೆ, ಅದನ್ನು ನಾವು ತೆಗೆದುಕೊಳ್ತೇವೆ. ಹಾಗೆ ಇದೆಲ್ಲವೂ ಸಹಿತ ಬ್ರಹ್ಮನ ಅಧೀನ ಅಂತ ಯಾವನಾದರೆ ತೆಗೆದುಕೊಳ್ತಾನೋ, ಈ ರೀತಿಯಾಗಿ ಸಮಾಧಿ ಅವಸ್ಥೆಯಲ್ಲಿ ಅವನನ್ನು ಅನುಭವಿಸುತ್ತಾನೋ ಅಂತಹ ಅವನು ಪರಬ್ರಹ್ಮನನ್ನು ಹೊಂದುತ್ತಾನೆ. ಅಂಥವನು ಭಗವಂತನನ್ನು ಸೇರ್ತಾನೆ. ಅವನು ಜ್ಞಾನಾವಸ್ಥಿತಸಹ ಅಂತಂಬುದಕ್ಕೆ ಇವರನ್ನೇ ಹೇಳಿದರು. ಕರ್ಮವನ್ನು ಜ್ಞಾನದಿಂದ ಮಾಡಬೇಕು. ಕರ್ಮವನ್ನು ಎಂಥ ಜ್ಞಾನದಿಂದ ಮಾಡಬೇಕು ಅಂದ್ರೆ, ಕರ್ಮ ಅಂದ್ರೆ ಯಜ್ಞ. ಇಲ್ಲಿ ಯಜ್ಞದಲ್ಲಿ ನಾನಾ ಪದಾರ್ಥಗಳುಂಟು. ಮಂತ್ರ, ಅಗ್ನಿ, ಉಪಕರಣಗಳು ಇತ್ಯಾದಿಗಳು ಎಲ್ಲವೂ ಸಹಿತ ಪರಮಾತ್ಮನ ಅಧೀನವಾದದ್ದು. ಕಡೆಗೆ ಈ ರೀತಿಯಾಗಿ ಯಾವನಾದರೆ ಅನುಸಂಧಾನ ಪೂರ್ವಕವಾಗಿ ಕರ್ಮವನ್ನು ಮಾಡ್ತಾನೋ ಅವನು ಭಗವಂತನನ್ನು ಹೊಂದುತ್ತಾನೆ ಅಂತ ಈ ಶ್ಲೋಕದ ಅರ್ಥ. ಇದು ಯಜ್ಞಕ್ಕೆ ಪರಿಮಿತವಾದದ್ದಲ್ಲ. ಇದು ನಾವು ಮಾಡುವ ಪ್ರತಿ ಕರ್ಮಕ್ಕೂ ಪ್ರತೀಕವಾಗಿದೆ. ನಾವು ಭೋಜನ ಮಾಡಲಿ, ಸಂಗಮ ಮಾಡಲಿ,
ಇನ್ನೇನಾದರೂ ಪ್ರವಚನ ಮಾಡಲಿ, ಎಲ್ಲದಕ್ಕೂ ಕೂಡ ಈ ಅನುಸಂಧಾನ ಬೇಕು. ಇವೆಲ್ಲವೂ ಕರ್ಮಗಳು. ಈ ಕರ್ಮಗಳನ್ನು ಮಾಡುವಾಗ ಇವೆಲ್ಲವೂ ಭಗವದ್ ಅಧೀನ ಅಂತ ಜ್ಞಾನದಿಂದ ಮಾಡಿದರೆ ಅವನು ಪರಬ್ರಹ್ಮನಿಗೆ ಪ್ರೀತನಾಗ್ತಾನೆ. ಆ ಪ್ರೀತನಾದಂತಹ ಪರಬ್ರಹ್ಮ ಅವನನ್ನು ತನ್ನ ಹತ್ತಿರಕ್ಕೆ ಕರೆದುಕೊಳ್ತಾನೆ, ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ ಇದೆ. ಹೀಗಿರುವಾಗ ಇನ್ನ ಭಾಷೆಯಲ್ಲಿ ಹೇಳಿದರು, ಪದ್ಮಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ಆಚಾರ್ಯರು. ತದಧೀನಂ ಯತಃ ಸರ್ವಮತ ಸರ್ವೋ ಭವಾನ್ ಇತಿ ವದಂತಿ ಮುನಯಃ. ಮುನಿಗಳೆಲ್ಲರೂ ಸಹಿತ ತದಧೀನಂ ಯತಃ ಎಲ್ಲವೂ ನಿನ್ನ ಅಧೀನದಲ್ಲಿ ಇರುವ ಕಾರಣ ಸರ್ವಮತಃ ಸರ್ವೋ ಭವಾನ್ ಇತಿ ವದಂತಿ, ಎಲ್ಲವೂ ನೀನೇ ಅಂತ ಹೇಳ್ತಾರೆ. ಯಾರು? ಮುನಯ. ನತು ಸರ್ವಂ ಸ್ವರೂಪತೆ ಇತಿ ಪಾಜ್ಞೆ, ಸ್ವರೂಪತಃ ನೀನು ಅಲ್ಲ, ಎಲ್ಲವೂ ನಿನ್ನ ಅಧೀನ ಅಂತ ಮುನಿಗಳು ಹೇಳ್ತಾರೆ ಅಂತ ಪದ್ಮಪುರಾಣದಲ್ಲಿ. ಈ ರೀತಿಯಾಗಿ ಈ ಶ್ಲೋಕವನ್ನು ವಿವರಣೆ ಮಾಡಿ 25ನೇ ಶ್ಲೋಕಕ್ಕೆ ಇದೇ ವಿಷಯವನ್ನೇ ಜ್ಞಾನಾವಸ್ಥಿತೇತಸಃ ಜ್ಞಾನದಿಂದ ಕೂಡಿಕೊಂಡಂತಹ ಅವರು ಕರ್ಮವನ್ನು ಹೇಗೆ ಮಾಡ್ತಾರೆ ಎಂಬುವ ವಿಷಯವನ್ನೇ ಮತ್ತೊಂದು ಶ್ಲೋಕದಿಂದ ವಿವರಣೆ ಮಾಡುತ್ತಾರೆ. ದ್ರವ್ಯಮೇವ ಅಪರೇ ಯಜ್ಞಂ ಯೋಗಿನಃ ಅರ್ಯುಪಾಸತೆ, ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಜ್ಞಾನಾವಸ್ಥಿತ ಚೇತಸರಾದಂತಹ ಅಪರೇ ಯೋಗಿನಃ, ಕೆಲವರು ಜ್ಞಾನಿಗಳು ಯೋಗಿಗಳು ದ್ರವ್ಯಮೇವ ಯಜ್ಞಂ ಇತಿ ಉಪಾಸತೆ. ದೈವಮೇವ, ಇಲ್ಲಿ ದೈವಮೇವ, ದೈವ ಅಂದ್ರೆ ವಿಷ್ಣು, ಇಲ್ಲಿ ಅವನನ್ನೇ ವಿಷ್ಣುವನ್ನೇ ಯಜ್ಞಂ ಇತಿ ಉಪಾಸತೆ. ಅದೇ ಅವನನ್ನೇ ಯಜ್ಞವನ್ನಾಗಿ ಉಪಾಸನೆ ಮಾಡ್ತಾರೆ ಕೆಲವರು ಯೋಗಿಗಳು. ಯಜ್ಞ ಅಂತಂದ್ರೆ ಭಗವಂತನ ರೂಪವೇ ಯಜ್ಞ. ಭಗವಂತನಿಗೆ ಯಜ್ಞ ಎಂಬುವ ರೂಪ ಉಂಟು, ಹೆಸರು ಉಂಟು. ಅಂದ್ರೆ ಯಜ್ಞವೇ, ಯಜ್ಞ ಮಾಡುವುದೇ ಭಗವಂತನ ಪೂಜೆ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಇನ್ನ
ಈ ರೀತಿಯಾಗಿ ಅರ್ಥವನ್ನು ಹೇಳುತ್ತಾರೆ. ನಾವು ಮಾಡುವಂತಹ ಸಕಲ ಪರಮಾತ್ಮನ ಸೇವಾರೂಪವಾದಂತಹ ಅವುಗಳೆಲ್ಲವೂ ಕೂಡ ಯಜ್ಞವೇ ಎಂದು ಭಾವನೆ ಮಾಡ್ತಾರೆ. ಅದ ಭೋಜನ ಯಜ್ಞ. ಭೋಜನ ಮಾಡುವುದು ಸಹಿತ ಭಗವಂತನ ಯಜ್ಞವೇ. ಯಾಕೆಂತಂದ್ರೆ ಅಹಂ ವೈಶ್ವಾನರೋ ಭೂತ್ವ ಅಂತ ಪರಮಾತ್ಮ ತಾನು ನಮ್ಮ ಒಳಗೆ ಇದ್ದು ನಾವು ಮಾಡಿದಂತಹ ಭೋಜನದಲ್ಲಿ ರಸವನ್ನು ಸ್ವೀಕಾರ ಮಾಡಿ ಆ ಭೋಜನದ ಪದಾರ್ಥಗಳನ್ನು ಪಚನ ಮಾಡಿ ನಮಗೆ ಶಕ್ತಿಯನ್ನು ಕೊಡುವವನು ಪರಮಾತ್ಮನೇ. ಅವನನ್ನು ಯಜ್ಞನನ್ನಾಗಿ ನಾವು ಉಣ್ಣುವ ಪದಾರ್ಥಗಳು ಒಳಗಿರತಕ್ಕಂತಹ ಪಚನವನ್ನು ಮಾಡಿ ನಮಗೆ ಶಕ್ತಿ ಕೊಡತಕ್ಕಂತಹ ಪರಮಾತ್ಮನನ್ನು ಯಜ್ಞನನ್ನಾಗಿ ಅನುಸಂಧಾನ ಮಾಡಿ ಭೋಜನ ಮಾಡುವುದು. ಈ ರೀತಿಯಾಗಿ ಉಪಾಸನೆ ಎಲ್ಲವೂ ಸಹಿತ ಯಜ್ಞವೇ. ಪರಮಾತ್ಮನ ಉಪಾಸನೆ ಎಲ್ಲವೂ ಸಹಿತ ಯಜ್ಞವೇ ಎಂದು ಕೆಲವರು ತಿಳಿಯುತ್ತಾರೆ. ಇನ್ನು ಕೆಲವರು ಅಪರೇ ಕೆಲವರು ಬ್ರಹ್ಮಾಗ್ನೌ ಬ್ರಹ್ಮನೆಂಬುವ ಅಗ್ನಿಯಲ್ಲಿ, ಇಲ್ಲಿ ಮುಂಚೆ ಹೇಳಿದ್ದೇವೆ ಬ್ರಹ್ಮನೆಂಬುವ ಅಗ್ನಿ ಅಂತಂದ್ರೆ ಬ್ರಹ್ಮ ಅಧೀನವಾದ ಅಗ್ನಿ ಅಂತ ತಿಳಿಯಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾಯಿತು. ಬ್ರಹ್ಮಾಗ್ನೌ ಬ್ರಹ್ಮ ಎಂಬುವ ಅಗ್ನಿಯಲ್ಲಿ ಅಂದ್ರೆ ಬ್ರಹ್ಮನ ಅಧೀನದಲ್ಲಿರತಕ್ಕಂತಹ ಅಗ್ನಿಯಲ್ಲಿ ನಾವು ಕರ್ಮರೂಪವಾದಂತಹ ಹವಿಸ್ಸು ಇತ್ಯಾದಿಗಳನ್ನು ಅರ್ಪಣೆ ಮಾಡ್ತೇವಲ್ಲ, ಇವು ಆ ಯಜ್ಞರೂಪನಾದಂತಹ ಭಗವಂತನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಎಂಬ ಅನುಸಾನಂದವುಳ್ಳವರು ಅವರು ಯಜ್ಞೇನೈವ ಉಪಜುಹ್ವತಿ. ಯಜ್ಞೇನೈವ ಉಪಜುಹ್ವತಿ. ಯಜ್ಞವನ್ನು ಯಜ್ಞನಾಮಕ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿ ಅವರು ಇದು ಯಜ್ಞ ಅಂತ ಭಾವನೆ ಮಾಡ್ತಾರೆ. ಪರಮಾತ್ಮನಿಗೆ ಯಜ್ಞರೂಪನಾದಂತಹ ಪರಮಾತ್ಮನಲ್ಲಿ ನಾವು ಈ ಯಜ್ಞೇನ ಅಗ್ನಿಹೋತ್ರದಿಂದ ಅವನನ್ನು ಪೂಜೆ ಮಾಡ್ತಾರೆ, ಇದು ಹೋಮವನ್ನು ಮಾಡ್ತಾರೆ ಅಂತ ಇಲ್ಲಿ ಅರ್ಥ. ದೈವಂ ಭಾಷೆ ಹೇಳಿರುತ್ತೆ, ದೈವಂ ವಿಷ್ಣುವೇವ ಯಜ್ಞ ಇತಿ ಉಪಾಸತೆ. ವಿಷ್ಣುವನ್ನೇ ಯಜ್ಞ ಅಂತ ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ಸ್ವಭೋಗ್ಯತ್ವಾತು ಸ್ವಯಮೇವ ಯಜ್ಞ. ಅವನು ಸ್ವರೂಪ ಹವಿಸ್ಸನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಅವನನ್ನು ಯಜ್ಞ ಅಂತ ಕರೀತಾರೆ. ಮತ್ತು
ಬ್ರಹ್ಮಾಗ್ನೌ ಕ್ರಿಯಾಯಜ್ಞಂ ತೇನ ವೈ ಯಜ್ಞಾಖ್ಯೇನ ವಿಷ್ಣುನಾ ಸಮರ್ಪಯತಿ. ಬ್ರಹ್ಮ ಎಂಬುವ ಅಗ್ನಿಯಲ್ಲಿ ಈ ಯಜ್ಞಂ ಬ್ರಹ್ಮಾಕ್ಷ ಅಗ್ನೌ ಕ್ರಿಯಾಯಜ್ಞಂ ಬ್ರಹ್ಮನೆಂಬುವ ಅಗ್ನಿಯಲ್ಲಿ ಕ್ರಿಯಾಯಜ್ಞವನ್ನು ಅಂದ್ರೆ ಹೋಮ ಇತ್ಯಾದಿಗಳನ್ನು ಮಾಡ್ತೇವಲ್ಲ ಅವು ಸಮರ್ಪಣೆ ಮಾಡ್ತಾರೆ ಕೆಲವರು ಯೋಗಿಗಳು ಜ್ಞಾನಿಗಳು. ಅಂದ್ರೆ ಕರ್ಮ ಮಾಡುವುದು ಜ್ಞಾನಿಗಳ ಕರ್ಮದ ಒಂದು ವಿಶೇಷವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ದ್ರವ್ಯಮೇವ ಅಪರೇ ಯಜ್ಞಂ ಯೋಗಿನಃ ಪರಿಪಾಸತೆ. ಇಲ್ಲಿ ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರಿಪಾಸತೆ. ಯಜ್ಞವು ವಿಷ್ಣುವು ಅವನನ್ನು ಯಜ್ಞ ಅಂತ ಕರೆಯುತ್ತಾರೆ. ಯಜ್ಞರೂಪನಾದಂತಹ ವಿಷ್ಣುವನ್ನು ತಾವು ಉಪಾಸನೆ ಮಾಡ್ತಾರೆ. ಅವನ ಸೇವಾರೂಪವಾಗಿ ಕರ್ಮಗಳನ್ನು ಮಾಡ್ತಾರೆ. ಮತ್ತು ಬ್ರಹ್ಮ ಎಂಬುವ ಅಗ್ನಿಯಲ್ಲಿ ಯಜ್ಞಂ ಬ್ರಹ್ಮಾಗ್ನವ ಅಪರೇ ಯಜ್ಞಂ ಯಜ್ಞೇನೈವ ಉಪಯುಕ್ತತಿ. ಅಗ್ನಿಯಿಂದ ಅಗ್ನಿಹೋತ್ರದಿಂದ ಅವನನ್ನು ಹೋಮಿಸುತ್ತಾರೆ ಬ್ರಹ್ಮ ಎಂಬುವ ಅಗ್ನಿಯಲ್ಲಿ. ಇಲ್ಲಿ ಬ್ರಹ್ಮನನ್ನು ಅಗ್ನಿಯಾಗಿ ತೆಗೆದುಕೊಂಡು ಮತ್ತು ಇಲ್ಲ ಪೂರ್ವ ಶ್ಲೋಕದಲ್ಲಿ ಹೇಳಿದಂತೆ ಬ್ರಹ್ಮನ ಅಧೀನದಲ್ಲಿರತಕ್ಕಂತಹ ಅಗ್ನಿಯಲ್ಲಿ ಅಂತ ಅರ್ಥ. ಬ್ರಹ್ಮನನ್ನು ಅಗ್ನಿಯನ್ನಾಗಿ ತೆಗೆದುಕೊಂಡು ಬ್ರಹ್ಮನ ಅಧೀನದಲ್ಲಿರತಕ್ಕಂತಹ ಅಗ್ನಿಯನ್ನು ತೆಗೆದುಕೊಂಡು ಯಜ್ಞದಿಂದ ಅವರು ಸೇವಾ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ದೈವಂ ವಿಷ್ಣುವೇವ ಯಜ್ಞೇತಿ ಯಜ್ಞ ಇತಿ ಉಪಾಸತೆ. ಸ್ವಭೋಗ್ಯತ್ವಾತು ಸ್ವಯಮೇವ ಯಜ್ಞ. ಯಜ್ಞದಲ್ಲಿ ನಾವು ಸಮರ್ಪಿಸುವಂತಹ ಸಮಸ್ತ ವಸ್ತುಗಳು ಸಹಿತ ಅವನಿಂದಲೇ ಭೋಗಿಸಲ್ಪಡುತ್ತೆ, ಭೋಜನ ಮಾಡ್ತಾನೆ ಅವನು. ಆದ ಕಾರಣ ಸ್ವಯಮೇವ ಯಜ್ಞ, ಅವನೇ ಯಜ್ಞನಾಗಿದ್ದಾನೆ. ಇಂಥ ಯಜ್ಞ ನಾಮಕನಾದಂತಹ ಅಗ್ನಿಯಲ್ಲಿ ಕರ್ಮರೂಪವಾದಂತಹ ಯಜ್ಞವನ್ನು ಸಮರ್ಪಣೆ ಮಾಡುವುದೇ ಅದು ಯಜ್ಞ ಅಂತ ಜ್ಞಾನಿಗಳು ತಿಳಿತಾರೆ. ತನ್ನ ಅಧೀನದಲ್ಲಿರತಕ್ಕಂತಹ ಅಗ್ನಿಯಲ್ಲಿ ಅರ್ಪಣೆ ಮಾಡಿದಂತಹ ಸಮಸ್ತ ಹವಿಸ್ಸುಗಳನ್ನು ತಾನೇ ಭೋಜನ ಮಾಡುವ ಕಾರಣ ಯಜ್ಞರೂಪ ಆಗುತ್ತಾನೆ. ಆ ಯಜ್ಞರೂಪದಲ್ಲಿ ತಾವು ಕರ್ಮಯಜ್ಞವನ್ನು ಸಮರ್ಪಣೆ ಮಾಡ್ತಾರೆ. ಇದು ಜ್ಞಾನಿಗಳ ಮತ್ತು ಕೆಲವರು ಹೀಗೆ ತಮ್ಮ ಸಮಗ್ರ ಕರ್ಮಗಳನ್ನು
ಯಜ್ಞವನ್ನಾಗಿ ನಾವು ಹೇಳ್ತಾ ಇರ್ತೇವೆ. ಜ್ಞಾನಯಜ್ಞ, ಕರ್ಮಯಜ್ಞ, ಭೋಜನ ಯಜ್ಞ ಎಲ್ಲವೂ ಕೂಡ ಯಜ್ಞಗಳೇ. ಯಾಕೆಂದ್ರೆ ಇವುಗಳು ಎಲ್ಲವನ್ನೂ ಕೂಡ ಭಗವಂತನ ಅಧೀನದಲ್ಲಿದೆ. ಅಲ್ಲಿ ಅರ್ಪಣೆ ಮಾಡಿದ್ದೆಲ್ಲವೂ ಸಹಿತ ಭಗವಂತನೇ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಅವನು ಯಜ್ಞ ರೂಪನಾಗಿದ್ದಾನೆ ಅಂತ ಹೇಳಿ. ಮತ್ತು ಇನ್ನು ಮುಂದಿನ ಶ್ಲೋಕದಲ್ಲಿ ಜ್ಞಾನದಿಂದ ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ ಮಾತನ್ನು ಇನ್ನ ವಿವರಣೆ ಮಾಡ್ತಾರೆ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಶಬ್ದಾದೀನ್ ವಿಷಯಾನ್ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಭಾಷೆ ಹೇಳುತ್ತೆ ಯಜ್ಞ ಭೇದೇನ ಅರ್ಥ. ಇನ್ನೊಂದು ಯಜ್ಞ ಭೇದವನ್ನು ಇಲ್ಲಿ ವಿವರಣೆ ಮಾಡ್ತಾರೆ ಅಂತ ಆಚಾರ್ಯರು ಇದಕ್ಕೆ ಪೀಠಿಕೆಯನ್ನು ಹೇಳ್ತಾರೆ. ಇಲ್ಲಿ ಅನ್ಯೇ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಮತ್ತು ಕೆಲವರು ಜ್ಞಾನಿಗಳು ಅವರೇನು ಮಾಡ್ತಾರೆ, ಶ್ರೋತ್ರಾದಿ ಇಂದ್ರಿಯಗಳನ್ನು ಅಂದ್ರೆ ಜ್ಞಾನೇಂದ್ರಿಯಗಳು ಉಂಟಲ್ಲ, ಶ್ರೋತ್ರ ಇತ್ಯಾದಿಗಳು, ಇವುಗಳನ್ನು ಸಂಯಮಾಗ್ನಿಷು ಜುಹ್ವತಿ. ಇವರು ಈ ಜ್ಞಾನೇಂದ್ರಿಯಗಳನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಶಬ್ದ ಕೇಳುವಂತಹ ಕಿವಿ, ಅದೇ ರೀತಿಯಾಗಿ ಸ್ಪರ್ಶ ತ್ವಗಿಂದ್ರಿಯ, ರೂಪ ನೇತ್ರ, ರಸ ನಾಲಿಗೆ, ಗಂಧ ಘ್ರಾಣೇಂದ್ರಿಯ. ಈ ಇಂದ್ರಿಯಗಳನ್ನೆಲ್ಲವೂ ಸಹಿತ ಸಂಯಮಾಗ್ನಿಷು ಸಂಯಮ ಇಂದ್ರಿಯ ನಿಗ್ರಹ ಎಂಬುವ ಅಗ್ನಿಯಲ್ಲಿ ಜುಹ್ವತಿ ಅದರಲ್ಲಿ ಹೋಮವನ್ನು ಮಾಡ್ತಾರೆ. ಯಾವುದು ನಿಗ್ರಹ ರೂಪದಲ್ಲಿ ಹೋಮವನ್ನು ಮಾಡ್ತಾರೆ. ಜುಹ್ವತಿ ಹೋಮವನ್ನು ಮಾಡ್ತಾರೆ ಅಂದ್ರೆ ಜ್ಞಾನೇಂದ್ರಿಯಗಳು ತಮ್ಮ ಅಧೀನದಲ್ಲಿಟ್ಟುಕೊಂಡು ಅದೇ ಒಂದು ಯಜ್ಞ. ಜ್ಞಾನೇಂದ್ರಿಯಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವುದು. ಇದರಿಂದ ಏನು ಪ್ರಯೋಜನ ಅಂತಂದ್ರೆ, ಜ್ಞಾನಿಗಳು ಯಾವ ರೀತಿಯಾಗಿ ಕರ್ಮವನ್ನು ಮಾಡ್ತಾರೆ ಅಂತ ಪ್ರಾರಂಭ ಮಾಡಿದ ಈ ಶ್ಲೋಕಗಳಲ್ಲಿ ಪರಮಾತ್ಮನ ಜ್ಞಾನವನ್ನು ಹೊಂದುವುದಕ್ಕಾಗಿ ಇಂದ್ರಿಯ ನಿಗ್ರಹ ರೂಪವಾದಂತಹ ಯಜ್ಞವನ್ನು ಕೆಲವರು ಮಾಡ್ತಾರೆ. ಇಂದ್ರಿಯ ನಿಗ್ರಹವು ನೇತ್ರಾದಿ ಇಂದ್ರಿಯಾಣಿ ಅಂಗೆ ಸಂಯಮಾಗ್ನಿಷು ಜುಹ್ವತಿ. ಇಂದ್ರಿಯ ನಿಗ್ರಹವೆಂಬುವ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ. ಈ ಇಂದ್ರಿಯ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ಅಲ್ಲಿ ನಿಗ್ರಹದಲ್ಲಿ ನಿಲ್ಲಿಸಿಬಿಡ್ತಾರೆ ಅವರು. ಅಂದ್ರೆ ಏನು, ಲೌಕಿಕ ವಿಷಯಗಳ ಕಡೆ
ಅವುಗಳ ಪ್ರವೃತ್ತಿ ಇಲ್ಲದೆ ಅವುಗಳನ್ನು ನಿಗ್ರಹ ಮಾಡಿ ಅಂತರ್ಮುಖತ್ವವನ್ನು ಬರುವುದಕ್ಕೆ ಇಂದ್ರಿಯ ನಿಗ್ರಹ ರೂಪವಾದಂತಹ ಅಗ್ನಿಯಲ್ಲಿ ಇಂದ್ರಿಯಗಳನ್ನು ಹೋಮಿಸುತ್ತಾರೆ. ಮತ್ತು ಶಬ್ದಾದೀನ್ ವಿಷಯಾನಿ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದಾದೀನಿ ವಿಷಯಾನಿ ಅನ್ಯೇ ಮತ್ತು ಕೆಲವರು ಶಬ್ದಾದೀನ್ ವಿಷಯಾನ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇತ್ಯಾದಿಗಳನ್ನು ವಿಷಯಗಳು, ಶ್ರೋತ್ರಾದಿಗಳು ಇಂದ್ರಿಯಗಳು, ಶ್ರೋತ್ರಾದಿಗಳಿಗೆ ವಿಷಯವಾದದ್ದು ಈ ಶಬ್ದ ಸ್ಪರ್ಶ ಇತ್ಯಾದಿಗಳು. ಈ ವಿಷಯಗಳನ್ನು ಇಂದ್ರಿಯಾಗ್ನಿಷು ಇಂದ್ರಿಯಗಳೆಂಬುವ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ. ಇಲ್ಲಿ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಮಾಡುವುದು ಒಂದು ಹೋಮ. ಶ್ರೋತ್ರಾದಿ ಇಂದ್ರಿಯಾಣಿ ಸಂಯಮಾಗ್ನೇಷು ಯುಕ್ತ. ಸಂಯಮನ ನಿಗ್ರಹ ಎಂಬುವುದೇ ಅಗ್ನಿ. ಅದರಲ್ಲಿ ಶ್ರೋತ್ರಾದಿ ಇಂದ್ರಿಯಗಳನ್ನು ಹೋಮಿಸುತ್ತಾರೆ. ಅಂದ್ರೆ ಅವುಗಳೆಲ್ಲವೂ ಸಹಿತ ಪರಮಾತ್ಮನ ಸೇವಾರೂಪ ಅಂತ ವಿಷಯ ಸಂಘವನ್ನು ಮಾಡ್ತಾರೆ. ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಎರಡೂ ಕೂಡ ಸಮಾಗಮವಾಗುವುದು. ಅದು ಪರಮಾತ್ಮನ ಪೂಜಾರೂಪ ಎಂದು ಭಾವನೆ ಮಾಡ್ತಾರೆ. ಇಲ್ಲಿ ವಿವೃತಿಕಾರರ ಪ್ರಕಾರ ಸರ್ವಾಣಿ ಇಂದ್ರಿಯ ಕರ್ಮಾಣಿ ವಾಕ್ ಪಾಣಿ ಪಾದ ಪಾಯು ಉಪಸ್ಥರೂಪ ಕರ್ಮೇಂದ್ರಿಯ ವ್ಯಾಪಾರಾನ್ ತಥಾ ಪ್ರಾಣ ಕರ್ಮಾಣಿ ಪ್ರಾಣಾಪಾನಾದಿ ವ್ಯಾಪಾರಾಂಶ ಆತ್ಮ ಸಂಯಮಯೋಗ್ನವು ರೂಪತಿ. ಆತ್ಮ ನಿಗ್ರಹ ರೂಪವಾಗಿ ಇಂದ್ರಿಯಗಳ ಸಮಸ್ತ ವ್ಯಾಪಾರಗಳನ್ನು ಭಗವಂತನ ಪೂಜಾ ಎಂದು ಭಾವನೆ ಮಾಡುವುದು ಕೆಲವರು ಮಾಡುವಂತಹ ಯಜ್ಞ ಅಂತ ಇಲ್ಲಿ ಇದರ ತಾತ್ಪರ್ಯ. ಹೀಗೆ ಜ್ಞಾನದಿಂದ ಮಾಡುವ ಕರ್ಮಗಳನ್ನು
ವಿವಿಧ ರೀತಿಯಾಗಿ ವರ್ಣನೆ ಮಾಡಿಕೊಂಡು ಬರ್ತಾರೆ. ವಿಷಯ ಪದಾರ್ಥಗಳನ್ನು ಅನುಭವಿಸುವುದು ಸಹಿತ ಯಜ್ಞ ರೂಪವೇ. ಇಲ್ಲಿ ಶ್ರೀಪಾದರಾಜರು ಮಿಷ್ಟಾನ್ನ ಭೋಜನ ಮಾಡ್ತಾ ಇದ್ರು. ಒಳ್ಳೆ ಜರಿ ಶಾಲು ಮತ್ತು ಒಂದು ಒಳ್ಳೆ ಪೇಟ, 64 ರೀತಿ ಪದಾರ್ಥಗಳ ಭೋಜನ ಇವೆಲ್ಲ ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಅವರಿಂದ ಅವರು ಭೋಗವನ್ನು ಅನುಭವಿಸಿದರು. ಭೋಗವನ್ನು ಅನುಭವಿಸುವುದು ಯತಿಗಳ ಲಕ್ಷಣವಲ್ಲ. ಆದರೆ ಶ್ರೀಪಾದರಾಯ ದೇವರ ನಾಮದಲ್ಲಿ ಶ್ರೀಪಾದರಾಯನ ಕುರಿತು ಹೇಳುವಾಗ ಇವೆಲ್ಲೋ ಅನುಭವಿಸ್ತಾ ಇದ್ರು ಅಂತ ನಮಗೆ ಬರುತ್ತೆ. ಮತ್ತೆ ಯತಿಗಳ ವಿರುದ್ಧವಾದ ಕರ್ಮವನ್ನು ಮಾಡಿದರು ಅಂತ ಆಕ್ಷೇಪ ಮಾಡಬೇಕಾ? ಅವರು ಮಹಾನುಭಾವರು, ಅಲ್ಲಿ ಇದನ್ನು ಅನ್ವಯ ಮಾಡಿಕೊಳ್ಳಬೇಕು. ನಾವು ಎಲ್ಲವೂ ಸಹಿತ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನಿಗೆ ಅರ್ಪಣೆ ಮಾಡುವುದೇ ಈ ಭೋಗವನ್ನು ಅನುಭವಿಸುವುದು. ನಾನಲ್ಲ ಈ ಭೋಗವನ್ನು ಅನುಭವಿಸುವುದು, ನನ್ನ ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಾನು ಈ ಭೋಗಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಮಾಡ್ತಾ ಇದ್ರು. ಅದು ಮಹಾನುಭಾವರ ವಿಷಯ. ನಾವು ಹಾಗೆ ಅಂದ್ಕೊಳ್ಳೇಬಾರದು. ನಮಗೆ ಆ ಅನುಸಂಧಾನ ಯಥಾರ್ಥ ರೂಪವಾಗಿ ಬರೋದಿಲ್ಲ. ಆ ಬರುವಂತ ಮಹಾನುಭಾವರು ದೊಡ್ಡವರಿದ್ದಾರೆ. ಅವರು ಭೋಗವನ್ನು ಅನುಭವಿಸಿದರೆ ಅದು ಭಗವಂತನಿಗೆ ಸಮರ್ಪಣೆ ರೂಪವಾಗಿಯೇ ಅನುಭವಿಸಿದ್ದಾರೆ ಎಂಬುದು ಈ 26ನೇ ಶ್ಲೋಕದ ಒಂದು ತಾತ್ಪರ್ಯ. ನಾಳೆ ಇದೇ ವಿಷಯವನ್ನು ಇನ್ನೂ ಕೆಲವು ದೃಷ್ಟಾಂತಗಳಿಂದ ಇಲ್ಲಿ ಕೊಡ್ತಾರೆ. ಗವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ ಇತ್ಯಾದಿಗಳು ಜ್ಞಾನದಿಂದ ಮಾಡುವ ಈ ಯಜ್ಞಗಳನ್ನೆಲ್ಲವನ್ನೂ ಕೂಡ ಮುಂದೆ ವಿವರಣೆ ಮಾಡ್ತಾರೆ ನಾರಾಯಣ. ನಮಸ್ಕಾರ ಸ್ವಾಮಿಗಳೇ.